ಪರಮಾಣು ಯುದ್ಧದತ್ತ ತಿರುಗುತ್ತಾ ಇಸ್ರೇಲ್ ಹಾಗೂ ಇರಾನ್ ಕದನ. ಪರಮಾಣು ಯುದ್ಧದತ್ತ ಇಸ್ರೇಲ್ ಹಾಗೂ ಇರಾನ್ನ ಕದನ ಮುಕ್ತಾಯಿತು. ಇಸ್ರೇಲ್ ಮೇಲೆ ಮಿಸೈಲ್ಗಳ ಮಳೆಯನ್ನೇ ಸುರಿಸಿದ ಇರಾನ್ ಪಡೆ ದಕ್ಷಿಣ ಇಸ್ರೇಲ್ನ ಅರಾದ್ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ನಡೆಸಿತು. ಅರಾದ್ನಲ್ಲಿ ಹೊತ್ತಿ ಉರಿದಿದೆ ಕಟ್ಟಡಗಳು. 64 ಜನರು ಬಲಿಯಾಗಿದ್ದಾರೆ. 150ಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಿದೆ ಇಸ್ರೇಲ್ ಸೇನಾಪಡೆ. ಭಯಾನಕವಾಗಿದೆ ಇರಾನ್ ಹಾಗೂ ಮಿಸೈಲ್ನ ಅಟ್ಯಾಕ್ಗಳು. ಪರಮಾಣು ಯುದ್ಧದತ್ತ ಇಸ್ರೇಲ್ ಹಾಗೂ ಇರಾನ್ ಕದನ ವಾಲ್ತಾ ಇದ್ದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಯಾಕೆಂದ್ರೆ ಪರಮಾಣು ವಿಕಿರಣ ಸೋರಿಕೆ ಆದ್ರೆ ಅದರ ನೇರ ಪ್ರಭಾವನ ಅಲ್ಲಿನ ಜನರು ಎದುರಿಸಬೇಕಾಗುತ್ತೆ. ಜೊತೆಗೆ ವಿಶ್ವವೂ ಕೂಡ ಅದನ್ನು ಎದುರಿಸಬೇಕಾಗುತ್ತೆ. ವಿಕಿರಣ ಸೋರಿಕೆ ಒಂದು ಬಾರಿಗೆ ಏನಾದರೂ ಪ್ರಾರಂಭ ಆದರೆ ಆರೋಗ್ಯದ ಮೇಲೆ ತೀಕ್ಷ್ಣವಾದಂತಹ ಪರಿಣಾಮಗಳನ್ನು ಬೀರ್ತಾ ಹೋಗುತ್ತೆ. ಇಸ್ರೇಲ್ ಮೇಲೆ ಇದೀಗ ಮಿಸೈಲ್ಗಳ ದಾಳಿಯನ್ನೇ ಮಾಡ್ತಾ ಇದೆ ಇರಾನ್ ಪಡೆ. ಇಸ್ರೇಲ್ನ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದ್ದು ಆರಾದ್ ಮೇಲೆ ಅಟ್ಯಾಕ್ ಆಗಿದೆ. ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ. ಇಸ್ರೇಲ್ನ ಆರಾದ್ ಮೇಲೆ ಇರಾನ್ ದಾಳಿ ನಡೆಸಿರುವಂತಹ ಬೆನ್ನಲ್ಲೇ ಅರಾದ್ನ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಲಾಗ್ತಾ ಇದೆ. ಇಸ್ರೇಲ್ನ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದಂತಹ ಸಂದರ್ಭ ಇದು. ಇರಾನ್ ದಾಳಿಗೆ ದಿಮೋನಾ ಹಾಗೆ ಆರ್ನಾದಲ್ಲಿ ಕಟ್ಟಡಗಳೆಲ್ಲವೂ ಕೂಡ ಈಗಾಗಲೇ ಛಿದ್ರವಾಗಿದೆ. 100ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಇಸ್ರೇಲ್ನಲ್ಲಿ ಈಗ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿದೆ. ಇಸ್ರೇಲ್ನ ಆರಾದ್ ಮೇಲೆ ಇರಾನ್ನ ರಣಭೀಕರ ದಾಳಿಯ ಬೆನ್ನಲ್ಲೇ ಕಟ್ಟಡದ ಅವಶೇಷಗಳಲ್ಲಿ ಹಲವು ಮಂದಿ ಈಗಾಗಲೇ ಸಿಕ್ಕಾಕೊಂಡಿದ್ದಾರೆ. 150ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಅವರನ್ನ ಬೇರೆಡೆಗೆ ಸ್ಥಳಾಂತರ ಕೂಡ ಮಾಡಲಾಗ್ತಾ ಇದೆ ಎನ್ನುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇರಾನ್ ದಾಳಿಗೆ ಮೃತರ ಸಂಖ್ಯೆ 1500ಕ್ಕೆ ಏರಿಕೆಯಾಗಿದೆ. ಇರಾನ್ ಮೇಲೆ ಮುಗಿಬೀಳ್ತಾ ಇರುವಂತಹ ಅಮೆರಿಕ ಹಾಗೂ ಇಸ್ರೇಲ್ 23ನೇ ದಿನವೂ ಮುಂದುವರೆದಿದೆ ಇರಾನ್ ಹಾಗೂ ಇಸ್ರೇಲ್ನ ಕದನ. ಇಸ್ರೇಲ್ನಲ್ಲಿ ಇರಾನ್ ದಾಳಿಗೆ 27 ಮಂದಿ ದುರ್ಮರಣವನ್ನಪ್ಪಿದ್ದಾರೆ. ಹಾಗೆ ಅಮೆರಿಕದಲ್ಲಿ 13, ಗಲ್ಫ್ ರಾಷ್ಟ್ರಗಳಲ್ಲಿ 26 ಮಂದಿ ಸಾವನ್ನಪ್ಪಿದರೆ ಭೀಕರ ಯುದ್ಧದಲ್ಲಿ 8 ಮಂದಿ ಭಾರತೀಯರು ಕೂಡ ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲಿ ದಾಳಿ ನಡೀತಾ ಇರುವಂತಹ ಬೆನ್ನಲ್ಲೇ ಮೃತರ ಸಂಖ್ಯೆ 1500ಕ್ಕೆ ಏರಿಕೆಯಾಗಿದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ.